ಟೇಕ್ ಅ ಬೋ ಟೀಮ್ ಇಂಡಿಯಾ ಅಷ್ಟೇ. ಹ್ಯಾಶ್ ರೆಸ್ಪೆಕ್ಟ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನಂತೂ ಸೀರೀಸ್ 2-2 ಅಲ್ಲಿ ಡ್ರಾ ಆಗ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತಿನ ಆ ಒಂದು ಚಮತ್ಕಾರ ಸಿರಾಜ್ ಅಣ್ಣ ಪ್ರಸಿದ್ಧ ಸೂಪರ್. ಭಾರತ 6 ರನ್ನಿಂದ ವಿನ್. ನಮಸ್ಕಾರ, ಎಲ್ರಿಗೂ ಜನಾರ್ದನ್ ಮಾತಾಡ್ತಿರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಹೇಳಿದ್ದೇನೆ, ಈ ಸೀರೀಸ್ ಅತ್ಯದ್ಭುತ, ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಅಸಾಧ್ಯ. ನಾನಂತೂ ನೋಡಿರುವಂತಹ ಟೆಸ್ಟ್ ಸೀರೀಸ್ ಅಲ್ಲಿ ಇದು ದ ಬೆಸ್ಟ್. ಇದರ ಹತ್ತಿರ ಕೂಡ ಯಾವುದೂ ಇಲ್ಲ. ಏನು ಕಾಂಪಿಟೇಷನ್ ಈ ಎರಡು ತಂಡಗಳು, ಅಬ್ಬಾ ಸೂಪರ್. ಇವತ್ತು ನೋಡಿ 35 ರನ್ ಹೊಡೆದ್ರೆ ಸಾಕಿತ್ತು. ಇಂಗ್ಲೆಂಡ್ 4 ವಿಕೆಟ್ ಕೈಯಲ್ಲಿತ್ತು ಆ್ಯಂಡ್ ಭಾರತಕ್ಕೆ 4 ವಿಕೆಟ್ ತೆಗಿಬೇಕಿತ್ತು. ಎಲ್ಲರ ಸಹ ಕಮೆಂಟ್ ಸೆಕ್ಷನ್ ನೋಡಿದೆ, ಇಲ್ಲ ಮಳೆ ಬರಬಾರ್ದಿತ್ತು, ನಿಲ್ಲಬಾರ್ದಿತ್ತು, ಇವತ್ತು ಹೆವಿ ರೋಲರ್ ಯೂಸ್ ಮಾಡ್ತಾರೆ, ಈ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ತದೆ, ಇದು ಗಾನ್ ಮ್ಯಾಚ್ ಗಾನ್. ಫಸ್ಟ್ 2 ಬಾಲ್ ನೋಡಿದಾಗ, ಇವತ್ತಿನ ಫಸ್ಟ್ 2 ಬಾಲ್ ನೋಡಿದಾಗ ಮ್ಯಾಚ್ ಹೋಯ್ತು ಅಂತ ಅನ್ಕೊಳೋದು. 2 ಬಾಲ್ 2 4 35 ಅಂತಿದ್ದದ್ದ ಟಾರ್ಗೆಟ್ ಸಡನ್ ಆಗಿ 27 ಆಯ್ತು. 4 ವಿಕೆಟ್ ಕೈಯಲ್ಲಿ ಉಂಟು. ಓವರ್ಟನ್ 2 4 ಹೊಡೆದಾಗಿದೆ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಅಲ್ಲಿ. ನೆಕ್ಸ್ಟ್ ಓವರ್ ಏನು, ಈ ದಿನದ ಅವರ ಮೊದಲ ಓವರ್ ಸಿರಾಜ್ ಅಣ್ಣ ಹಾಕ್ಲಿಕ್ಕೆ ಬಂದ್ರು. 2 ಎಜ್ ಮಿಸ್ ಆಯ್ತು. 3ನೇದು ಅಲ್ಲಿ ಎಜ್ ಸ್ಮಿತ್ ಅವರ ಏನು ಕೀಪರ್ ಫಸ್ಟ್ ಹಾಫ್ ಭಾರಿ ಚಂದ ಮಡಿ ಆಡಿದ್ರು. ಈ ಸೀರೀಸ್ ಅಲ್ಲಿ ಜೇಮಿ ಸ್ಮಿತ್ ನಿನ್ನೆಯ ಮೊತ್ತಕ್ಕೆ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಆಗ ಮತ್ತೆ ಪುನಃ ಒಂದು ಜೋಶ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲ ಮ್ಯಾಚ್ ವಿನ್ ಆಗ್ತೇವೆ ಅಂತ. ಅದಾದ್ಮೇಲೆ ಸಿರಾಜ್ ಅಣ್ಣ ಓವರ್ಟನ್ ಅವರನ್ನ LBW ಮಾಡಿದ್ದು. ಅಂಪೈರ್ಸ್ ಕಾಲ್ ಅದು ಇದು ಪುಣ್ಯ ನಮ್ಮ ಪರವಾಗಿ ಬಂತು. ಯೂಶಲಿ ನಾವು ಅದರ್ ಸೈಡ್ ಅಂತ ಹೇಳ್ತಾವಲ್ಲ, ಅನ್ಲಕ್ಕಿ ಸೈಡಲ್ಲಿ ನಾವು ಯಾವತ್ತು ಸಹ ಇರ್ತಿದ್ವಿ. ಅಯ್ಯೋ ಅಂಪೈರ್ ಔಟ್ ಕೊಟ್ಟಿದ್ದಿದ್ರೆ ಇದು ಔಟ್ ಆಗಿರ್ತಿತ್ತಲ್ಲ ಮಾರ್ರೆ ಅಂತ. ಅಂಪೈರ್ ಔಟ್ ಕೊಟ್ಟರು, ಓವರ್ಟನ್ ರಿವ್ಯೂ ತಗೊಂಡ್ರು, ಬಟ್ ಅಂಪೈರ್ಸ್ ಕಾಲ್ ಆಗಿರೋದ್ರಿಂದಾಗಿ ಅದು ಔಟ್ ಅಂತವೇ ಆಯಿತು. ಅದಾದಮೇಲೆ ನಾಲಿಗೆ ಮಾನವ ಟಂಗನ್ನು ಪ್ರಸಿದ್ಧ ಕೃಷ್ಣ ಅವರು ಯಾರ್ಕರ್ ಹಾಕಿ ಬೋಲ್ಡ್ ಮಾಡಿದ್ದು. 9 ವಿಕೆಟ್ ಹೋದಾಗ ಯಾವೊಂದು ಮುಗಿಲು ಮುಟ್ಟಿದ ಸಂಭ್ರಮ, ಮ್ಯಾಚ್ ವಿನ್ ಅಂತ. ಬಟ್ ವೋಕ್ಸ್ ಅವರು, ಇಲ್ಲ ಅಣ್ಣ ನನಗೆ ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ನಾನು ಓಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿಕೊಂಡು ಶೋಲ್ಡರ್ ಡಿಸ್ಲೊಕೇಟ್ ಆದರೂ ಕೂಡ ಅವರೊಂದು ಬಂದದ್ದು ಇಡೀ ಗ್ರೌಂಡ್ ಸ್ಟ್ಯಾಂಡಿಂಗ್ ಓವೇಷನ್. ಅದಾದಮೇಲೆ ಅಟ್ಕಿನ್ಸನ್ ಅವ್ರದ್ದು ಬೇರೆ ಪ್ಲ್ಯಾನ್ ಇತ್ತು. ಈಗ ಹೇಗೂ ಬಂದಾಗಿ ಆಗಿದೆ ವೋಕ್ಸ್, ನಾನು ಮಿಕ್ಕಿದಂಥ ರನ್ ಎಲ್ಲ ನಾನು ಬೌಂಡ್ರಿ 6 ಅಲ್ಲೇ ಹೊಡಿತೇನೆ ಅಂತ ಅವ್ರಿಗೆ ಒಂದು ಡಿಸೈಡ್ ಮಾಡಿಬಿಟ್ರು. ಒಂದು 6 ಕೂಡ ಬಂತು. ಅದು ಡ್ರಾಪ್ ಕ್ಯಾಚ್ ಅಂತ ಸಹ ಕನ್ಸಿಡರ್ ಮಾಡ್ಬೋದು. ಸಿರಾಜ್ ಅಣ್ಣನ ಬೌಲಿಂಗಲ್ಲಿ ಆಕಾಶ್ ದೀಪ್ ಅವರು ಡೀಪ್ ಮಿಡ್ ವಿಕೆಟಲ್ಲಿ ಡೈವ್ ಹಾಕಿದ್ರು. ಅಂದರೆ ಅವರು ಸ್ವಲ್ಪ 10 ಅಡಿ ಮುಂದೆ ಇದ್ರು ಅಂತ ಕಾಣ್ತದೆ. 12 ಎಲ್ಲಿ ಯಾರು ಕರೆಕ್ಟ್ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡಿದ್ದರೆ ಕ್ಲೀನ್ ಈಸಿ ಕ್ಯಾಚ್ ಆಗಿರ್ತಿತ್ತೋ ಏನೋ. ಬಟ್ ಕೈಗೆ ತಾಗಿ ಅದು ಪುಳುಕ್ ಅಂತ ಹಾರಿತ್ತು 6 ಲೈನಿಗೆ, ಅದು 6 ಅಂತ ಆಯಿತು. ನೆಕ್ಸ್ಟ್ ಲಾಸ್ಟ್ ಬಾಲ್ ಸಿರಾಜ್ ಅಣ್ಣನ ಓವರಲ್ಲಿ ಓಡಿದ್ರು. ಅಂದರೆ ಬ್ಯಾಟಿಗೆ ತಾಗಲಿಲ್ಲ. ಧ್ರುವ್ ಜುರೇಲ್ ಅವರು ಗ್ಲೌ ಹಾಕ್ಕೊಂಡೇ ಇದ್ರು. ಗ್ಲೌ ಎಲ್ಲರೂ ತೆಗೆದಿದ್ರೆ ಕರೆಕ್ಟ್ ರನ್ಔಟ್ ಮಾಡ್ಬೋದಿತ್ತೋ ಏನೋ ವೋಕ್ಸ್ ಓಡಿದ್ರು. ನೆಕ್ಸ್ಟ್ ಓವರಲ್ಲಿ ಮತ್ತೆ ಪುನಃ ಅಟ್ಕಿನ್ಸನ್ ಸ್ಟ್ರೈಕ್. ವೋಕ್ಸ್ಗೆ ಒಂದೇ ಒಂದು ಬಾಲ್ ಆಡದಿದ್ದಾಗೆ ಅಟ್ಕಿನ್ಸನ್ ಅವ್ರು ನೋಡಿಕೊಂಡ್ರು. ಬಟ್ ಆ ಓವರ್ ಪ್ರಸಿದ್ಧ ಕೃಷ್ಣ ಹಾಕಿದಂಥ ಓವರ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂತ ನಂಗೆ ಅನ್ಸುದು. ಯಾಕಂತಂದ್ರೆ ಅಟ್ಕಿನ್ಸನ್ ಅವರು ಎಲ್ಲ ಬಾಲ್ಸ್ 4 ಅಥವಾ 6 ಹೊಡಿಲಿಕ್ಕೆ ರೆಡಿಯಾಗಿ ಬಿಟ್ಟಿದ್ರು. ಎಲ್ಲ ಬಾಲ್ ಬೀಸ್ತಾ ಇದ್ರು, ಕನೆಕ್ಟ್ ಆಗ್ತಾ ಇರಲಿಲ್ಲ. ಆ ಓವರ್ ಇಲ್ಲ ಎಲ್ಲದು 2 ದೊಡ್ಡ 6 ಬಂದಿದ್ದಿದ್ರೆ, ಪಟಾರ್ ಅಂತ ಬೀಸಿ ಕನೆಕ್ಟ್ ಆಗಿ 6 ಬಂದಿದ್ದಿದ್ರೆ ಮ್ಯಾಚ್ ಗಾನ್, ಮ್ಯಾಚ್ ಸೋತಿರ್ತಿದ್ವಿ. ಇಷ್ಟು ಹತ್ತಿರ ಬಂದು ಸೋತದ್ದು ಅದೊಂದು ಆಲ್ರೆಡಿ ಲಾರ್ಡ್ಸ್ ಅಲ್ಲಿ ಆಗಿರುವಂಥ ಹಾರ್ಟ್ ಬ್ರೇಕೇ ಸಾಕು ಮಾರ್ರೆ. ಬಟ್ ಆ ಓವರ್ ಸೂಪರ್ ಆಗಿ ಆಡಿದ್ರು. ಲಾಸ್ಟ್ ಬಾಲ್ ಸಿಂಗಲ್ ತೆಗೆದ್ರು ಅಟ್ಕಿನ್ಸನ್ ಅವರು. ಬಟ್ ಫಸ್ಟ್ ವಿಕೆಟ್ ಏನು ಒಂದು ಕ್ರಾಲಿ ಅವರ ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತೆಗೆದಿಲ್ಲ ಸಿರಾಜ್ ಅಣ್ಣ ಯಾರ್ಕರ್ ಹಾಕಿ, ಆಲ್ಮೋಸ್ಟ್ ಅದೇ ಥರದ ಬಾಲು. ನೆಕ್ಸ್ಟ್ ಓವರ್ ಫಸ್ಟ್ ಬಾಲ್ ಅಟ್ಕಿನ್ಸನ್ ಅವ್ರನ್ನ ಡಮಾರ್ ಅಂತ ಬೋಲ್ಡ್ ಮಾಡಿ 6 ರನ್ಗಳಿಂದ ವಿಕ್ಟ್ರಿ. ಒಂದು ಶಾಟ್, ಒಂದು 6 ಬಂದಿದ್ದು ಸಹ ಟೈ ಆಗಿರ್ತಿತ್ತು. ಏನು ಸೆಲೆಬ್ರೇಷನ್ ಅಬ್ಬಾ. ಈ ಒಂದು ಓವಲಲ್ಲಿ ಗೆದ್ದಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ವಿಧಿಲಿಖಿತ ಅಂತೆಲ್ಲ ಹೇಳ್ತಾರಲ್ಲ ಕೆಲವೊಂದ್ಸಲ, ಹಾಗೆ ಅನ್ನಿಸ್ತದೆ. ಈಗ ನೋಡಿ 3rd ಮ್ಯಾಚ್ ಲಾರ್ಡ್ಸ್ ಅಲ್ಲಿ ಇದೇ ಸಿರಾಜ್ ಅಣ್ಣ ಬ್ಯೂಟಿಫುಲ್ ಆಗಿ ಅವರ ಕರಿಯರಲ್ಲಿ ಅಷ್ಟು ಚಂದದ ಡಿಫೆನ್ಸ್ ಮಾಡಿರ್ಲಿಕ್ಕಿಲ್ಲ. ಮಿಡ್ಲ್ ಆಫ್ ದ ಬ್ಯಾಟ್ ಇಂದ ಅಷ್ಟು ಚಂದ ಡಿಫೆಂಡ್ ಮಾಡಿ ಬಾಲ್ ಪಿಚ್ಚಾಗಿ ಪಚಕ್ ಅಂತ ಹಿಂದೋಗಿ ಬೋಲ್ಡ್ ಆದ್ರು. ಆಗ ಒಂದು ಬೇಜಾರಾಗಿತ್ತು ಸಿರಾಜ್ ಅಣ್ಣನಿಗೆ, ಇದು ಎಂತ ಮಾರ ಇಷ್ಟು ಚಂದ ಡಿಫೆಂಡ್ ಮಾಡಿ ಸಹ ನಾನು ಬೋಲ್ಡ್ ಆದ್ನ, ಮ್ಯಾಚ್ ಸೋತಿತ್ತಲ್ಲ, ಇಷ್ಟು ಹತ್ರ ಬಂದು ನಾವು ಮ್ಯಾಚ್ ಸೋತೇವಲ್ಲ ಅಂತ
ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ಯಾಕಂದರೆ ಅಂಥ ಒಂದು ಫೈಟಿಂಗ್ ಸ್ಪಿರಿಟ್ ತೋರಿಸಿದ್ರು ಜಡೇಜಾ, ಬುಮ್ರಾ ಮತ್ತು ಸಿರಾಜ್ ಅವರು. ಸೊ ಅಷ್ಟು ಹತ್ತಿರ ಬಂದು ಸೋತಾಗ ಈಗ ಅದೇ ಸಿರಾಜ್ ಅವರು ತಂಡಕ್ಕೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಲಾಸ್ಟ್ ವಿಕೆಟ್ ತೆಗೆದು ತಂಡಕ್ಕೆ ಜಯ ದೊರಕಿಸಿಕೊಟ್ಟದ್ದು, ಇದೆಲ್ಲ ಒಂದು ಗ್ರೇಟ್ ಸ್ಕ್ರಿಪ್ಟ್ ಅಂತ ಹೇಳೋದು. ದೇವರು ಬರೆದ ಒಂದು ಗ್ರೇಟ್ ಸ್ಕ್ರಿಪ್ಟ್. ಆ್ಯಂಡ್ ಈ ಮ್ಯಾಚಲ್ಲಿ ಮ್ಯಾಚ್ ಸೋತಿದ್ರೆ ಮತ್ತೆ ಪುನಃ ಸಿರಾಜ್ ಅಣ್ಣ ಆಡ್ತಿದ್ರೆ. ಯಾಕಂತಂದರೆ ಹ್ಯಾರಿ ಬ್ರೂಕ್ ಅವರದ ಕ್ಯಾಚ್ 19 ರನ್ನಲ್ಲಿದ್ದಾಗ ಆ ಕ್ಯಾಚನ್ನು ಬಿಟ್ಟದ್ದು ಸಿರಾಜೆ. ಅಂದರೆ ಕ್ಯಾಚ್ ಹಿಡಿದಿದ್ರು, ಬಟ್ ಕಾಲು 6 ಲೈನ್ಗೆ ತಾಗಿತ್ತು. ಅಲ್ಲಿಂದ ಅವರು 111 ರನ್ ಹೊಡೆದ್ರು. ಸೊ ಅವ್ರಿಗೆ ಮೈಂಡಲ್ಲಿ ಆಬ್ವಿಯಸ್ಲಿ ಓಡ್ತಾ ಇರ್ತದಲ್ಲ, ಇವನು ಆ ಕ್ಯಾಚ್ ಹಿಡ್ದಿದ್ರೆ ಮ್ಯಾಚ್ ವಿನ್ ಆಗ್ತಿತ್ತು, ಮ್ಯಾಚ್ ಈಸಿಯಾಗಿ ವಿನ್ ಆಗ್ತಿದ್ವಿ, ನನ್ನಿಂದ ಮ್ಯಾಚ್ ಸೋತರು ಅಂತ ಇನ್ನೊಂದು ಸಲ ಹಾಗೆ ಆಗ್ತಿತ್ತು ಏನೋ. ಯಾಕಂದರೆ ಲಾರ್ಡ್ಸಲ್ಲಿ ಆಲ್ರೆಡಿ ಚೈನಾ ಬೋಲ್ಡ್ ಆಗಿದ್ದಕ್ಕೆ ಮ್ಯಾಚ್ ಸೋತರು ಅಂತ ಏನೋ ಒಂದು ಗಿಲ್ಟ್ ಕಾಡ್ತಾ ಇತ್ತು ಪಾಪ ಸಿರಾಜ್ ಅಣ್ಣನಿಗೆ ಅಷ್ಟು ಹತ್ರ ಬಂದು. ಬಟ್ ಇವತ್ತು ಹಾಗೆ ಆಗಲಿಲ್ಲ. 5 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟ್, ಫಸ್ಟ್ ಇನ್ನಿಂಗ್ಸಲ್ಲಿ 4 ವಿಕೆಟ್, ಒಟ್ಟು 9 ವಿಕೆಟ್ ತೆಗೆದ್ರು ಸಿರಾಜ್ ಅಣ್ಣ. ಆ್ಯಂಡ್ ಡೇಲ್ ಸ್ಟೈನ್ ಅವರು ಹೇಳಿದರು ಈ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗುವಾಗ ಪಿಚ್ ನೋಡಿ, ಐ ಗೆಸ್ ಸಿರಾಜ್ ವಿಲ್ ಟೇಕ್ 5 ವಿಕೆಟ್ಸ್ ಅಂತ. ಸ್ಟೈನ್ ಹೇಳಿದ್ದು ಈ ಕಡೆಯಿಂದ ಇಂಥ ಒಂದು ಪ್ರಚಂಡ ಪ್ರದರ್ಶನ. ಆ್ಯಂಡ್ ಇಡೀ ನೀವು ಸೀರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ವೋಕ್ಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಇಂಜುರಿ ಆದರು. ಸೊ ಇವರು ಇಂಜುರಿ ಆಗದೆ ಯಾರು ಸಿರಾಜ್ ಅಣ್ಣ 5 ಟೆಸ್ಟ್ ಮ್ಯಾಚ್ ಏನು ಬೌಲಿಂಗ್ ಹಾಕಿದ್ದಾರೆ ಮಾರ. ಆ ಸುಸ್ತು ಗಿಸ್ತು ಏನು ತೋರಿಸದೆ ಆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಕ್ರೇಜಿ. ಲಾಸ್ಟ್ ಈವನ್ ಅಟ್ಕಿನ್ಸನ್ ಅವ್ರನ್ನ ಬೋಲ್ಡ್ ಮಾಡಿದಂತಹ ಬಾಲ್ 143 ಸ್ಪೀಡಲ್ಲಿ ಡಡಾರ್ ಅಂತ ಯಾರ್ಕರ್. ಅಷ್ಟೇ, ನನಗೆ ಇದು ಎಂತ ಜಾಸ್ತಿ ಇದನ್ನು ಹೇಗೆ ವರ್ಣನೆ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಭಾರತದ ಒಂದು ಟೆಸ್ಟ್ ಇತಿಹಾಸದಲ್ಲಿ ಇಷ್ಟು ಚಿಕ್ಕ ಏನು ರನ್ನಿನ ಅಂತರ, ಆ ವಿಜಯದ ಅಂತರ ಕೇವಲ 6 ರನ್ ಇದೆಯಲ್ಲ, ಇದು ಕ್ಲೋಸೆಸ್ಟ್ ಮಾರ್ಜಿನ್. 2-2 ಅಂತರದಿಂದ ಸೀರೀಸನ್ನು ಡ್ರಾ ಮಾಡಿಕೊಂಡದ್ದು. ಆ್ಯಂಡ್ 2 ವಿಕ್ಟ್ರಿ ಬುಮ್ರಾ ಅವರು ಆಡಿರದ ಮ್ಯಾಚಲ್ಲಿ ಸಿಕ್ಕಿರೋದು. ಅದು ನಿಜಕ್ಕೂ ಕೂಡ ಭಾರತಕ್ಕೆ ಹಾಗಾದ್ರೆ ಬುಮ್ರಾ ಅವರು ಬೇಡವಾ, ಬುಮ್ರಾ ಅವರು ಆಡದಿದ್ರೆ ನಾವು ಮ್ಯಾಚ್ ವಿನ್ ಆಗ್ತೇವೆ ಅನ್ನುವಂಥ ಒಂದು ಎಕ್ಸಾಂಪಲ್ ಕೂಡ ಸೆಟ್ ಆಯಿತು. ಆ್ಯಂಡ್ ಬುಮ್ರಾ ಅವ್ರು ಇರೋದಿದ್ರೆ ಸಿರಾಜ್ ಅಣ್ಣದ ಬೌಲಿಂಗ್ ಬೇರೆ ಲೆವೆಲಲ್ಲಿ ಇರ್ತದೆ ಮಾರ್ರೆ. ಆ್ಯಂಡ್ ನನ್ನ ಪ್ರಕಾರ ಈಗ ನೋಡಿ, ಮ್ಯಾನ್ ಆಫ್ ದ ಸೀರೀಸ್ ಭಾರತದ ಪಾಲಿಗೆ ಗಿಲ್ ಆ್ಯಂಡ್ ಇಂಗ್ಲೆಂಡ್ ಪಾಲಿಗೆ ಹ್ಯಾರಿ ಬ್ರೂಕ್ ಅವರಿಗೆ ಸಿಕ್ಕಿತ್ತು. ಸಿರಾಜ್ ಅಣ್ಣನಿಗೆ ಮ್ಯಾನ್ ಆಫ್ ದ ಸೀರೀಸ್ ಕೊಟ್ಟರು ಸಹ ನನಗೆ ಬೇಜಾರಾಗ್ತಿರಲಿಲ್ಲ, ಜಡೇಜಾ ಅವರಿಗೆ ಕೊಟ್ಟರು ಸಹ ಬೇಜಾರಾಗ್ತಿರ್ಲಿಲ್ಲ. ಆ ಥರದ ಒಂದು ಅತ್ಯದ್ಭುತ ಪ್ರದರ್ಶನಗಳು ನಮಗೆ ಈ ಸೀರೀಸಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು. ಆ್ಯಂಡ್ ಇದಕ್ಕಿಂತ ಒಂದು ಬೆಸ್ಟ್ ರಿಸಲ್ಟ್ ಪಾಸಿಬಲ್. ಇಂಥ ಒಂದು ಜಿದ್ದಿನ ಸೀರೀಸು ಡ್ರಾ ಅಲ್ಲಿ ಎಂಡ್ ಆಗ್ತಾ ಇರೋದು. 2 ಅವ್ರು ವಿನ್, 2 ನಾವು ವಿನ್, 1 ಡ್ರಾ ಮಾಡಿಕೊಂಡದ್ದು. ಅದು ಮೋರಲ್ ವಿಕ್ಟ್ರಿ ಕೂಡ ಭಾರತಕ್ಕೆ ದೊರಕಿದ್ದಂತ ಹೇಳಿದರೆ ಸಹ ತಪ್ಪಾಗೋದಿಲ್ಲ. ಒಂದು ಯಂಗ್ ಟೀಮ್ ಈ ಥರದ ಪ್ರದರ್ಶನ ಕೊಟ್ಟದ್ದು ಕ್ರೇಜಿ. ಇದಕ್ಕಿಂತ ಜಾಸ್ತಿ ಅಂತ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಈ ಥರದ ಒಂದು ಪ್ರದರ್ಶನ ಭಾರತ ತಂಡದಿಂದ ಬರ್ತದೆ ಅಂತ. ಎಸ್, ಫಸ್ಟ್ ಟೆಸ್ಟ್ ಭಾರತ ವಿನ್ ಆಗಬೇಕಿತ್ತು. ಯಾಕಂತಂದರೆ ಅಷ್ಟು ಚೆಂದ ಮಾಡಿ ಆಡಿ 2 ಇನ್ನಿಂಗ್ಸಲ್ಲಿ ಸಹ ಕೊನೆಗೆ ಕೊಲ್ಯಾಪ್ಸ್ ಆಗಿ ಕೊನೆಗೆ ಅವರು ಚೇಸ್ ಮಾಡಿದ್ರು. ಇಂಗ್ಲೆಂಡ್ 5 ವಿಕೆಟ್ಗಳಿಂದ ಸೋತರು. ಸೆಕೆಂಡ್ ಮ್ಯಾಚ್ ಭರ್ಜರಿ ಅಂತರದ ಜಯ ಭಾರತಕ್ಕೆ. 3rd ಮ್ಯಾಚ್ ಹತ್ತಿರ ಹೋಗಿ ಮತ್ತೆ ಪುನಃ ಸೋತದ್ದು ಲಾರ್ಡ್ಸಲ್ಲಿ. ಆ್ಯಂಡ್ 4th ಮ್ಯಾಚು ಆ ಒಂದು ಮ್ಯಾಂಚೆಸ್ಟರ್ ಟೆಸ್ಟನ್ನು ಡ್ರಾ ಮಾಡಿದಂಥ ರೀತಿ. ಆ್ಯಂಡ್ ಓವಲ್ ಟೆಸ್ಟಲ್ಲಿ ಈ ಥರದ ಒಂದು ಪ್ರದರ್ಶನ. ಈ ಸಿರಾಜ್ ಅಣ್ಣನಿಗೆ ಕರೆಕ್ಟಾಗಿ ಪ್ರಸಿದ್ಧ ಕೃಷ್ಣ ಅವರು ಸೂಪರಾಗಿ ಸಾಥ್ ಕೊಟ್ಟರು. ಇವತ್ತು ಜಾಸ್ತಿ ಓವರ್ ನಡೀಲಿಲ್ಲ, ಬಟ್ ಇದ್ದಂಥ ಮ್ಯಾಚ್ ಎಷ್ಟು ಇಂಟೆನ್ಸ್ ಆಗಿತ್ತು ಅಂತಂದರೆ ಒಂದೊಂದು ರನ್ ಬಂದಾಗ ಸಹ ಅಂತ ಆಗ್ತಾ ಇತ್ತು. ಆ್ಯಂಡ್ ಆಟ್ಕಿನ್ಸನ್ ಅವರು ಪಟ ಅಂತ ಬೀಸ್ತಾ ಇರುವಾಗ ಅಯ್ಯೋ ಕನೆಕ್ಟ್ ಆಗದಿರಲಿಣ, ಕನೆಕ್ಟ್ ಆಗಿ ಎಲ್ಲಿಯಾರು ಅಪ್ಪಿ ತಪ್ಪಿ 2 ಕನೆಕ್ಟ್ ಆಗಿ ಅಥವಾ ಎಜ್ಜಾಗಿ ಧ್ರುವ್ ಜುರೇಲ್ ಅವರ ತಲೆ ಮೇಲೆ 6 ಹೋದ್ರೆ ಸಹ ಏನು ಬೇಕಾದ್ರೆ ಆಗ್ಬೋದಲ್ಲ, ಆ ಥರ ಆಗದಿರಲಿ ಅಂತ ಪ್ರೇ ಮಾಡ್ತಿದ್ವಿ. ಅದು ನಮ್ಮ ಒಂದು ಇದರಲ್ಲಿ ಬರ್ದಿತ್ತು ಅನ್ನೋಣ್ರಿ. ಇವತ್ತು ಭಾರತ ವಿನ್ ಅಂತ 6 ರನ್ಗಳ ವಿಕ್ಟ್ರಿ, ಕ್ರೇಜಿ ಸೀರೀಸ್. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ಕಂಗ್ರ್ಯಾಚುಲೇಷನ್ಸ್ ಸಿರಾಜ್ ಅಣ್ಣ. ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಹೇಳಿದರು, ನಾ ಬೆಳಿಗ್ಗೆ ಎದ್ದು ಗೂಗಲಲ್ಲಿ ಬಿಲೀವ್ ಅಂತ ನಾನು ಒಂದು ವಾಲ್ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ನನ್ನ ಮೊಬೈಲಲ್ಲಿ ಇಟ್ಕೊಂಡಿದ್ದೆ. ನಾನೇ ಅಂದರೆ ಒಂದು ನಂಬಿಕೆ ಇತ್ತು ಇವತ್ತು ನಾನು ಮ್ಯಾಚನ್ನು ಟರ್ನ್ ಮಾಡ್ತೇನೆ ಅಂತ. ಅವರ ನಂಬಿಕೆಯನ್ನು ಅವರು ಉಳಿಸಿಕೊಂಡ್ರು. ಮತ್ತು ಒಂದು ಭಾರತ ದೇಶ ವಿನ್ ಆಗುವಾಗೆ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಅಂತ ಉಂಟು. ಅವ್ರಿಗೆ ಇವತ್ತು ನಿದ್ದೆ ಬರೋದು, ಖುಷಿಯಲ್ಲಿ ನಿದ್ದೆ ಬರೋದಿಲ್ಲ. ನಮಗೆ ಸಹ ನಾವು ಈ ಮ್ಯಾಚನ್ನು ಯಾವತ್ತೂ ಸಹ ಮರೆಯೋದಿಲ್ಲ. ಒಂದು ಟೆಸ್ಟ್ ಕ್ರಿಕೆಟ್ ಇತಿಹಾಸದ ಟಾಪ್ 5 ಮ್ಯಾಚಸ್ಸಲ್ಲಿ ಇದು ಖಂಡಿತವಾಗಿ ಸೇರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನಾದರೂ ಬಿಟ್ಟರೆ ದಯವಿಟ್ಟು ಮಾತಾಡಲಿಕ್ಕೆ ಇವರ ಬಗ್ಗೆ ಮಾತಾಡಲಿಕ್ಕೆ ಬಿಟ್ಟರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇಷ್ಟೊತ್ತು ಕಾದ್ರಲ್ಲ ನೀವು, ವರ್ಕಿಂಗ್ ಡೇ ಎಂತ ಮಾಡಿದ ನಾವು
ಬೇರೆ ಸೆಟಪ್ ಎಲ್ಲಿದ್ದೇವೆ ಅಂತ ನಿಮಗೆ ಗೊತ್ತಾಗಿರ್ತದೆ. ಆದ್ದರಿಂದ ಬೇಗ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಬಟ್ ಕಮ್ ಆನ್, ವಾಟ್ ಅ ಮ್ಯಾಚ್! ಚಿತ್ರಾನ್ನ ಸರಿಯಾಗಿದೆ ಬರುವ. ನಮಸ್ಕಾರ.